ಟಿಕೆಟ್ ಫೈಟ್ ಬಹಳ ಜೋರಾಗಿ ಸಾಗ್ತಾ ಇರುವಂಥದ್ದು. ಜನರ ನಡುವೆ ಇರುವಂಥ ಆಕ್ರೋಶ ಒಂದು ಭಾಗ, ಆದರೆ ಪ್ರತಿಪಕ್ಷದವರು ನಡೆಸ್ತಾ ಇರುವಂಥ ಹೋರಾಟ ಮತ್ತೊಂದು ಭಾಗ. ಆಡಳಿತ ಪಕ್ಷದವರು ಅಥವಾ ಸರ್ಕಾರದ ಕಡೆಯಿಂದ ಸಿಗ್ತಾ ಇರುವಂಥ ಸಮರ್ಥನೆಯೂ ಕೂಡ ಅಷ್ಟೇ ಗಮನಾರ್ಹವಾಗುತ್ತದೆ. ಅದರ ಬಗ್ಗೆ ನಾವು ವರದಿ ನಿಮಗೆ ತೋರಿಸ್ತೀವಿ. 4 ಸಾರಿಗೆ ಸಂಸ್ಥೆಗಳ ನಿಗಮಗಳ ಪ್ರಯಾಣದ ದರಗಳನ್ನು %15 ಹೆಚ್ಚಳ ಮಾಡೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟ ನೀಡಿದೆ. ಸರ್ಕಾರ ಮೋಸ ಮಾಡ್ದಂಗಲ್ವಾ ಗಂಡ ಹೆಂಡತಿಗೆನೆ. ಇಲ್ಲಿ ನಮಗೆ ಫ್ರೀ ಮಾಡಿದ್ದಾರೆ ಅಂತ ಗಂಡಸರ ಮೇಲೆ ಹೊರೆ ಬರ್ತಾ ಇದ್ದದು. ನಂಬಿಕೆಗೆ ದ್ರೋಹ ಬಗ್ದಂತ ಸರ್ಕಾರ ಇದು. ನನ್ನ ಹೆಂಡತಿಗೆ ಫ್ರೀ ಅಂತ ನನಗೆ ಡಬಲ್ ಮಾಡಿದ್ರೆ ನಮ್ಮನೆ ದುಡ್ಡೇ ಖರ್ಚಾಗೋದು. ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡಿಸೋ ಕೆಲಸ ಮಾಡ್ತಾ ಇದ್ದೀವಿ. ಬಿಜೆಪಿಯವರಿಗೆ 5,900 ಕೋಟಿ ಸಾಲ ಯಾಕಿಟ್ರಪ್ಪ ಅಂತ ಒಂದು ಪ್ರಶ್ನೆ ಕೇಳ್ತೀನಿ. ಸಾರಿಗೆ ಬಸ್ಗಳಲ್ಲಿ ಓಡಾಡುವವರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಗಂಡಸರ ಜೇಬಿಗೆ ಕತ್ತರಿ ಹಾಕಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕಲ್ಯಾಣ ಕರ್ನಾಟಕ ಸಾರಿಗೆ ಹಾಗೂ ವಾಯುವ್ಯ ಕರ್ನಾಟಕ ಸಾರಿಗೆ ಪ್ರಯಾಣ ದರವನ್ನ %15 ಹೆಚ್ಚಿಸಿದೆ ರಾಜ್ಯ ಸರ್ಕಾರ. ಸರ್ಕಾರ ಹೀಗೆ ಬೆಲೆ ಏರಿಕೆ ಅನ್ನುತ್ತಲೇ ಜನರು ಹಿಡಿಶಾಪ ಹಾಕಲು ಶುರು ಮಾಡೇ ಬಿಟ್ರು. ಈಗಲೇ ಹೊರೆ ಆಗಿದೆ ಜನಕ್ಕೆ. ಕಾಮನ್ ನನಗೆ ತುಂಬಾನೇ ತೊಂದರೆ ಆಗುತ್ತೆ. ಬೇಡ ಸರ್, ಎಲ್ಲರಿಗೂ ಒಂದೇ ಮಾಡ್ಲಿ. ನಮಗೆ ಹೆಚ್ಚಿಗೆ ಮಾಡ್ತಾನೆ, ಅಲ್ಲಿ 108 ಕೀಳ್ತಾನೆ. ಅಲ್ಲಿಂದ ರೇಟ್ಗೆ ಎಣ್ಣೆ ರೇಟ್ ಹೆಚ್ಚಿಗೆ, ಬೇಳೆ ರೇಟ್ಗೆ ಹೆಚ್ಚಿಗೆ. ಏನ್ ತಿನ್ನೋದು, ಮಣ್ಣ ತಿನ್ನೋದು. ಸರ್ಕಾರ ಈ ತರ ಜನಸಾಮಾನ್ಯರ ಇದ್ರ ಮೇಲೆ ಮಾಡೋದು ನಾವು ತೀವ್ರ ಖಂಡಿಸ್ತೀವಿ. ದುಡಿದು ಕಡಿಮೆ ಐತಿ, ಖರ್ಚು ಹೆಚ್ಚಿಗೆ ಆಕೈತಿ. ಎಲ್ಲಿಂದ ತರೋ ನಾವು? ಜನರು ಹೀಗೆ ಶಾಪ ಹಾಕುವಾಗಲೇ ಬಸ್ ಪ್ರಯಾಣ ದರ ಏರಿಕೆ ವಿರೋಧಿಸಿ ಬೀದಿಗಿಳಿದಿತ್ತು ಬಿಜೆಪಿ. ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ದಾಂಗುಡಿ ಇಟ್ಟ ಮಾಜಿ ಸಾರಿಗೆ ಸಚಿವ, ಹಾಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಟೀಮ್ ಪ್ರತಿಭಟಿಸಿತು. ಬಸ್ನಲ್ಲಿ ಕೂತಿದ್ದ ಪ್ರಯಾಣಿಕರಿಗೆ ಗುಲಾಬಿ ಹೂ ನೀಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿತ್ತು. ನಂಬಿಕೆಗೆ ದ್ರೋಹ ಬಗ್ದಂತ ಸರ್ಕಾರ ಇದು. ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡಿಸೋ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮಾಡಿದ ಬಿಜೆಪಿ ನಾಯಕರ ಆರೋಪಗಳು ಹಲವು. ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆಯುತ್ತಿರೋ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಹರಸಾಹಸ ಪಡುತ್ತಿದೆ. ಸರ್ಕಾರ ದಿವಾಳಿಯಾಗಿದ್ದು ಆಸ್ತಿಗಳ ಅಡ ಇಟ್ಟು ಸಾಲ ಪಡೆಯೋ ಸಾಹಸಕ್ಕೆ ಕೈ ಹಾಕಿದೆ. ಜನರಿಗೆ ಮರೀಚಿಕೆಯಾಗಿವೆ ಮೂಲಸೌಕರ್ಯಗಳು. ಕ್ಷೇತ್ರಗಳ ಅಭಿವೃದ್ಧಿಗೂ ಇಲ್ಲ ಅನುದಾನ ಅಂತ ಶಾಸಕರು ಪರದಾಡುತ್ತಿದ್ದಾರೆ. ಅನುದಾನಕ್ಕಾಗಿ ಶಾಸಕರು ಬೇಡುವ ಸ್ಥಿತಿ ಬಂದೊದಗಿದೆ ಎಂಬುದು ಬಿಜೆಪಿ ಆರೋಪ. ಅದರಿಂದ ಹೆಂಡತಿಗೆ ಫ್ರೀ ಕೊಟ್ಟು ನನಗೆ ಡಬಲ್ ಮಾಡಿದ್ರೆ ಸೇಮ್ ಚಾರ್ಜ್. ಏನ್ ನಮ್ಮ ಬೆನಿಫಿಟ್ ಏನ್ ಬಂತು ನನ್ನ ಕುಟುಂಬಕ್ಕೆ? ಅಬ್ಕಾರಿ ಜಾಸ್ತಿ ಮಾಡಿದ್ದೀರಾ, ಎಲ್ಲದರಲ್ಲೂ ಜಾಸ್ತಿ ಮಾಡಿ ಲೂಟಿ ಹೊಡೆಯುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ 2025 ಕ್ಷಮಿಸಿ ಬಿಡಿ ಕಾಂಗ್ರೆಸ್ಸಿನ ಸ್ಲೋಗನ್ ಇದು. ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ರಿ, ಗಂಡಸರಿಗೆ ಬರೆ ಆಗ್ತಾ ಇದ್ದೀರಿ. ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ. ಅಂದ್ರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡಿಸೋ ಕೆಲಸ ಮಾಡ್ತಾ ಇದ್ದೀರಿ. ಹೀಗೆ ಪ್ರತಿಭಟನೆಯಲ್ಲಿ ಆಕ್ರೋಶ ಹೊರಹಾಕುವ ಹೊತ್ತಲ್ಲೇ ಆರ್ ಅಶೋಕ್ ಎಡವಟ್ಟು ಮಾಡಿಕೊಂಡ್ರು. ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿಯನ್ನ ಬಾಯಿಗೆ ಬಂದಂತೆ ಬೈದು ನಿಂದಿಸಿದ್ರು. ಇದು ಎಲ್ಲರ ಆಕ್ರೋಶಕ್ಕೆ ಗುರಿಯಾಯಿತು. ನೀನು ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತಳ್ಳೋದು ಮಾಡೋದು ಮಾಡಿದ್ರೆ ಹುಷಾರ್. ನೀನ್ ಮಾಡ್ತಾ ಇದ್ದೆ ಅದೇ ಕೆಲಸ. ಬರ್ಕೊಡು ರೈಟಿಂಗ್ ಅಲ್ಲಿ ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದೆ? ಬರೀ ಕೂತ್ಕೋ. ಬರ್ಕೊಡು. ಇದು ಕಾಂಗ್ರೆಸ್ ಸರ್ಕಾರ ಈಗ ಇರಬಹುದು. ಮುಂದೆ ನಮ್ಮ ಸರ್ಕಾರ ಬರುತ್ತೆ, ನಿಮ್ಮೆಲ್ಲರ ಹೆಸರು ಬರೆದಿಟ್ಟುಕೊಂಡು ಕ್ರಮ ಕೈಗೊಳ್ಳುತ್ತೇವೆ ಎಂದು ಧಮಕಿ ಹಾಕಿದ್ರು ಆರ್ ಅಶೋಕ್. ಹೀಗೆ ಆಕ್ರೋಶದ ಮಾತುಗಳ ಮಧ್ಯೆಯೇ ಪೊಲೀಸ್ ಅಧಿಕಾರಿಯನ್ನ ಅವಾಚ್ಯ ಶಬ್ದಗಳಿಂದಲೂ ನಿಂದಿಸಿದ್ರು ಅಶೋಕ್.
ನಾನು ಅಪೋಸಿಷನ್ ಲೀಡರು ಮುಟ್ಟಿದ್ರು ಹುಷಾರು ಜನ್ಮದಲ್ಲಿ ನೆನ್ಪಿಟ್ಕೋಬೇಕು ಹಂಗ್ ಮಾಡ್ತೀನಿ ಜನ್ಮದಲ್ಲಿ ನೆನ್ಪಿಟ್ಕೋಬೇಕು. ಹೀಗೆ ಆರ್ ಅಶೋಕ್ ಟೀಮ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಳೆ ಲೆಕ್ಕ ಕೊಟ್ಟು ತಿರುಗೇಟು ನೀಡಿದ್ರು. ಬಿಜೆಪಿ ಸರ್ಕಾರ ಇದ್ದಾಗ ಸಾರಿಗೆ ಇಲಾಖೆ ಮೇಲೆ 5,900 ಕೋಟಿ ಸಾಲ ಹೊರಿಸಿ ಹೋಗಿದ್ರು. ಆ 5,900 ಕೋಟಿ ಹೊರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿದ್ದಿದೆ. 2020 ಜನವರಿ 26ರಂದು ಬಿಜೆಪಿ ಸರ್ಕಾರ ಟಿಕೆಟ್ ದರ ಏರಿಕೆ ಮಾಡಿತ್ತು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ 12% ಏರಿಕೆ ಮಾಡಿದ್ರು. ಆಗ ಡೀಸೆಲ್ ಪ್ರತಿದಿನಕ್ಕೆ 9 ಕೋಟಿ ಖರ್ಚು ಆಗ್ತಿತ್ತು. ಈಗ ಡೀಸೆಲ್ ಬೆಲೆ ಹೆಚ್ಚಾಗಿದೆ, 13 ಕೋಟಿ ಖರ್ಚಾಗ್ತಿದೆ. ಒಂದು ದಿನಕ್ಕೆ ಹೆಚ್ಚುವರಿ 4 ಕೋಟಿ ಖರ್ಚಾಗ್ತಿದೆ. ಹಾಗೆ 1 ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಇದ್ದು ಅವರ ಸಂಬಳ ದಿನಕ್ಕೆ 12 ಕೋಟಿ ಆಗ್ತಿತ್ತು. ಈಗ ಸಿಬ್ಬಂದಿ ಸಂಬಳ ದಿನಕ್ಕೆ 18 ಕೋಟಿ ಆಗಿದೆ. ಸಂಬಳದಲ್ಲೂ ದಿನಕ್ಕೆ 6 ಕೋಟಿ ಹೆಚ್ಚಾಗಿದೆ. ಹೀಗಾಗಿ ಇಲಾಖೆ ಮೇಲೆ ದಿನಕ್ಕೆ ಹೆಚ್ಚುವರಿಯಾಗಿ 10 ಕೋಟಿ ಖರ್ಚಾಗ್ತಿದೆ. ಈ ಎಲ್ಲ ಸಾಲದ ಹೊರೆ ಖರ್ಚು ಸರಿದೂಗಿಸಲು ಏರಿಕೆ ಅನಿವಾರ್ಯ ಅಂತಾರೆ ರಾಮಲಿಂಗಾರೆಡ್ಡಿ. BJP-ಅವರಿಗೆ 5,900 ಕೋಟಿ ಸಾಲ ಯಾಕಿಟ್ರಪ್ಪ ಅಂತ ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಸಾಲ ಹಿಡ್ದೇ ಇದ್ದಿದ್ರೆ ನಾವು ಟಿಕೆಟ್ನ ಇನ್ನೂ ಒಂದಷ್ಟು ದಿನ ಮುಂದಕ್ಕೆ ತಳ್ಬೋದಿತ್ತು. ಆಮೇಲೆ 2020 ಜನವರಿ 26ನೇ ತಾರೀಕು ನೀವು ಟಿಕೆಟ್ ದರ ಏರಿಸ್ತಾರಲ್ಲ, ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಅಲ್ವಾ, ಆ ಸಂದರ್ಭದಲ್ಲಿ ನೀವು ಯಾಕೆ ಬರೀ ಡೀಸೆಲ್ 60 ರೂಪಾಯಿ ಇತ್ತು, ಯಾಕೆ ಟಿಕೆಟ್ ದರ ಏರಿಸ್ರಿ? 2020 ಜನವರಿ 26ನೇ ತಾರೀಕು ನೀವು ಟಿಕೆಟ್ ದರ ಏರಿಸಿದವರು ಈಗ ಯಾಕೆ ವಿರೋಧ ಮಾಡ್ತೀರಾ? ಇನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಲವು ಸೇವೆಗಳು ಹಾಗೂ ವಸ್ತುಗಳಿಗೆ ದರ ಏರಿಕೆ ಮಾಡಲಾಗಿದೆ. ಆ ಪಟ್ಟಿಗೆ ಈಗ ಹೊಸದಾಗಿ ಬಸ್ ಟಿಕೆಟ್ ದರ ಸೇರಿಕೊಂಡಿದ್ದರೆ ದರ ಏರಿಕೆ ಪಟ್ಟಿಗೆ ಸೇರಲು ಇನ್ನೂ ಕೆಲವು ಕಾಯ್ತಿವೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್, ಆಸ್ತಿ ತೆರಿಗೆ, ಮುದ್ರಾಂಕ ಶುಲ್ಕ, ಜನನ ಮರಣ ಪ್ರಮಾಣ ಪತ್ರ, ಹಾಲಿನ ದರ, ವಿದ್ಯುತ್, ಮದ್ಯದ ಬೆಲೆ ಏರಿಕೆ ಆಗಿದೆ. ಇದೀಗ ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗ್ತಿದೆ. ಸದ್ಯದಲ್ಲೇ ನೀರಿನ ದರವನ್ನೂ ಸರ್ಕಾರ ಏರಿಕೆ ಮಾಡುವ ನಿರೀಕ್ಷೆ ಇದ್ದು, ಇದರ ಜೊತೆಗೆ ನಮ್ಮ ಮೆಟ್ರೋ ಪ್ರಯಾಣದ ದರವನ್ನು ಹೆಚ್ಚಿಸಲು ಸರ್ಕಾರ ಮೀಟಿಂಗ್ ಫಿಕ್ಸ್ ಮಾಡಿದೆ. ಇದು ಗ್ಯಾರಂಟಿಗಳಿಂದಾಗಿ ದಿವಾಳಿಯಾಗಿರುವ ಸರ್ಕಾರದ ಬರೆಗಳು ಅನ್ನೋದು ಪ್ರತಿಪಕ್ಷಗಳ ವಾದ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟಿತ್ತಲ್ಲ ಎಲ್ಲ ಕಡೆ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿದ್ದಾವೆ. ಯಾಕಂದರೆ ಸರ್ಕಾರದ ದುರಾಡಳಿತ ಮತ್ತು ಅದನ್ನು ಸರಿಯಾಗಿ ಆಡಳಿತ ನಿರ್ವಹಣೆ ಮಾಡದೇ ಇದ್ದುದರಿಂದ ಇವತ್ತು ಈ ವ್ಯವಸ್ಥೆ ಬಂತು. ನೀವು ಬೇಕಾದ್ರೆ ಸಾರಿಗೆ ಮಂತ್ರಿಗಳು ಉತ್ತರ ಕೊಡಲಿ. ಹೀಗೆ ಒಂದಾದ ಮೇಲೊಂದರಂತೆ ದರ ಏರಿಕೆ ಮಾಡಲಾಗುತ್ತಿದೆ. ಯಾವುದೇ ಸರ್ಕಾರ ಇದ್ದಾಗಲೂ ಬಸ್ ದರ ಏರಿಕೆಯಾದಾಗ ಪ್ರತಿಪಕ್ಷಗಳು ಹೋರಾಟ ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ಆಡಳಿತಕ್ಕೆ ಬಂದಾಗ ಮಾತ್ರ ಸುಧಾರಣೆ, ಅಭಿವೃದ್ಧಿ ಹೆಸರಿನಲ್ಲಿ ದರ ಏರಿಕೆ ಮಾಡ್ತಾನೆ ಬರುತ್ತಾರೆ. ಈ ದರ ಏರಿಕೆ ಮಾಡಿರುವ ಸರ್ಕಾರ ಅದಕ್ಕೆ ಪೂರಕವಾಗಿ ಬಸ್ಗಳ ಸೇವೆಯಲ್ಲಿ ಗುಣಮಟ್ಟ ಖಾತ್ರಿಪಡಿಸಬೇಕಿದೆ. ಬಸ್ ನಿಲ್ದಾಣಗಳಲ್ಲಿ ಸ್ವಚ್ಛತೆಗೂ ಆದ್ಯತೆ ನೀಡಿದಾಗ ಮಾತ್ರ ದರ ಏರಿಕೆ ನಡುವೆಯೂ ಪ್ರಯಾಣಿಕರಿಗೆ ಒಂದಿಷ್ಟು ಸಮಾಧಾನ ಸಿಗಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.